ಜೈ ಹಿಂದ್. SSC GD 2024ರ ಒಂದು ರಿಸಲ್ಟ್‌ಗೆ ಸಂಬಂಧಿಸಿದ ಹಾಗೆ ಈಗ ಒಂದು ದೊಡ್ಡದಾಗಿರುವಂತಹ ಅಪ್ಡೇಟ್ ನ್ಯೂಸ್ ಇರ್ತಕ್ಕಂಥದ್ದು ಬಂದಿದೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಸೊ ಲಕ್ಷಾಂತರ ವಿದ್ಯಾರ್ಥಿಗಳು SSC GDಯ ರಿಸಲ್ಟ್ ಇರ್ತಕ್ಕಂಥದ್ದು ಯಾವಾಗ ಬರುತ್ತೆ ಅಂತೇಳಿ. ಸೊ ನಮಗೂ ಕೂಡ ಹೇಳಿ ಹೇಳಿ ಸಾಕಾಯ್ತು. ವೇಟ್ ಮಾಡಿ ಸಾಕಾಯ್ತು. ಸೊ ಯಾವಾಗ ರಿಸಲ್ಟ್ ಬರುತ್ತೆ ಅಂತೇಳಿ. ಸೊ ಈಗ ಒಂದು ಐ-ಟಿ-ಬಿ-ಪಿದಿಂದ ಒಂದು ನೋಟಿಸ್ ಇರ್ತಕ್ಕಂಥದ್ದು ಜಾರಿ ಮಾಡಲಾಗಿದೆ. ಸೊ ಆ ನೋಟಿಸ್‌ದಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡೋಣ. ಸೊ ಬಹಳ ಬೇಗನೆ ಅಂತಂದ್ರೆ ವಿದಿನ್ 1 ವೀಕ್ ಇದು ಲಾಸ್ಟ್ ನೋಡ್ರಿ. ಇವತ್ತು ನಾನು ಹೇಳ್ತಾ ಇರುವಂಥದ್ದು 1 ವಾರದ ಒಳಗಡೆನೆ ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ಬರುತ್ತೆ. ಅಂತಂದ್ರೆ ಇವತ್ತು ಇರ್ತಕ್ಕಂಥದ್ದು ನಾಳೆ 1ನೇ ತಾರೀಕಿದೆ. 1 ಜುಲೈ ಇರ್ತಕ್ಕಂಥದ್ದು 1 ಜುಲೈ 2024 7 ಜುಲೈ 2024ರ ಒಳಗಡೆ ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ನಿಮ್ಮ ಕೈಯೊಳಗೆ ಇರ್ತಾ ಇದೆ. ಸೊ ಹಾಗಾಗಿ ವೇಟ್ ಮಾಡಿದ್ದಕ್ಕೆ ಒಂದು ಫಲನೂ ಕೂಡ ಒಂದು ಒಳ್ಳೆಯ ಗುಡ್ ನ್ಯೂಸ್ ಕೂಡ ನಮಗೆ ಸಿಕ್ತು. ವೇಕೆನ್ಸಿಗಳು ಇರ್ತಕ್ಕಂಥದ್ದು ಇನ್ಕ್ರೀಸ್ ಆಗಿವೆ. ಸೊ ಹಾಗಾಗಿ ಈಗ ರಿಸಲ್ಟ್‌ಗೆ ಕಾಯುವಂತ ಸಮಯ ಮುಕ್ತಾಯವಾಗಿದೆ. ರಿಸಲ್ಟ್ ಇರ್ತಕ್ಕಂಥದ್ದು ಬಹಳ ಬೇಗನೆ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. SSCದವರಿಗೆ ಐ-ಟಿ-ಬಿ-ಪಿದವರು ಒಂದು ನೋಟಿಸ್ ಇರ್ತಕ್ಕಂಥದ್ದು ಜಾರಿಗೆ ಮಾಡಲಾಗಿದೆ. ಸೊ ಅದು ಏನನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದರಲ್ಲಿ ನಮಗೆ ಕ್ಲಿಯರ್ ಆಗಿ ಒಂದು ಆ, ಸಂದೇಶ ಸಿಗುತ್ತೆ. ಸೊ ರಿಸಲ್ಟ್ ಇರ್ತಕ್ಕಂಥದ್ದು ಯಾವಾಗ ಬರ್ಬೋದು ಅಂತೇಳಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್‌ಗಳ ನೋಟಿಫಿಕೇಶನ್ ಅನ್ನ ಪಡೆಯಲು. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಒಂದು ನೋಟಿಸ್ ಇರ್ತಕ್ಕಂಥದ್ದು. ಇದು ಫೇಕ್ ಅಲ್ಲ, ಇದು ರಿಯಲ್ ಆಗಿರುವಂತಹ ಒಂದು ನೋಟಿಸ್ ಇದೆ. ಸೊ ಈ ಒಂದು ನೋಟಿಸ್‌ದಲ್ಲಿ ಐ-ಟಿ-ಬಿ-ಪಿ ಇರ್ತಕ್ಕಂಥದ್ದು ಇದು ಜಾರಿಗೆ ಮಾಡಿರ್ತಕ್ಕಂಥದ್ದು. ಐ-ಟಿ-ಬಿ-ಪಿದವರು ಯಾರಿಗೆ ಕಳಿಸಿದ್ದಾರೆ ಈ ನೋಟಿಸ್ ಇರ್ತಕ್ಕಂಥದ್ದು? SSCದವರಿಗೆ ಕಳಿಸಿದ್ದಾರೆ. ಸೊ ಏನು ಕಳಿಸಿದ್ದಾರೆ ಇಲ್ಲಿ? ಪ್ಲೀಸ್ ರೆಫರ್ ದಿಸ್ ಆಫೀಸ್ ಎನ್ಕ್ವೈರಿ ಲೆಟರ್ ಅಂತ ಇದೆ ಇಲ್ಲಿ. ಇದು 29ನೇ ತಾರೀಕಿಗೆ ಬಂದಿರುವಂಥದ್ದು. ಯಾರಿಗೆ? SSCದವರಿಗೆ. ಸೊ ಡಿಕ್ಲರೇಷನ್ ಆಫ್ ರಿಸಲ್ಟ್ ಆಫ್ ರಿಟನ್ ಎಕ್ಸಾಮಿನೇಷನ್ ಆಫ್ ಕಾನ್ಸ್ಟೇಬಲ್ GD. ಸೊ ಇಲ್ಲೆಲ್ಲ ಇದೆ. ಸೊ ರೈಫಲ್ ಎಕ್ಸಾಮಿನೇಷನ್ 2024. So further in reference to earlier letter enquiry number 2 ಅಂತ ಹೇಳಿ ಇರ್ತಿ ನಂಬರ್ಸ್ಗಳಿದಾವೆ. ಟೆಂಡರ್ ಫಾರ್ ಪ್ರೊಕ್ಯೂರ್ಮೆಂಟ್ ಆಫ್ ಔಟ್ಸೋರ್ಸಿಂಗ್ ಆಫ್ RFID ಬೇಸ್ಡ್ PET ಡಿಜಿಟಲ್ machine based PST CCTV recording of entire event of various recruitments for all CAPFs has been closed on a given date and time. ಅಂತಂದ್ರೆ ಇವರು ಏನು ಒಂದು ಬೇರೆ ಏಜೆನ್ಸಿಗೆ ಹೈರ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ರು, ಅದು ಕ್ಲೋಸ್ ಆಗಿದೆ. ಅಂತಂದ್ರೆ ಈಗಾಗಲೇ ನಿಮ್ಮ ಒಂದು ಇದು ಫಿಸಿಕಲ್ ಇರ್ತಕ್ಕಂಥದ್ದು ಯಾರು ಮಾಡಬೇಕು ಅನ್ನೋದನ್ನ ಈಗಾಗಲೇ ಅವರು ಡಿಸೈಡ್ ಇರ್ತಕ್ಕಂಥದ್ದು ಮಾಡಲಾಗಿದೆ. ಸೊ ಹಾಗಾಗಿ ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು ಏನು ಅಂತಂದ್ರೆ ಐ-ಟಿ-ಬಿ-ಪಿದವರು ಈಗ ನೀವು ಏನು ಮಾಡಬಹುದು, SSCದವರು ರಿಸಲ್ಟ್ ಇರ್ತಕ್ಕಂಥದ್ದು ಜಾರಿಗೆ ಮಾಡಬಹುದು ಅಂತೇಳಿ ಈ ರೀತಿ ಒಂದು ಲೆಟರ್ ಇರ್ತಕ್ಕಂಥದ್ದು ಇಲ್ಲಿ ಕಳಿಸಲಾಗಿದೆ. ಸೊ ಹಾಗಾಗಿ ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ಈಗಾಗಲೇ ಬಹಳಷ್ಟು ಲೇಟ್ ಆಗಿರೋದರಿಂದ ಇವತ್ತು 30/6/2024ನೇ ಇವತ್ತು ಡೇಟ್ 30ನೇ ತಾರೀಕು ಇವತ್ತು. ಸೊ ನಾಳೆ ಇರ್ತಕ್ಕಂಥದ್ದು ಇನ್ನೂ 1 ವೀಕ್‌ದವರೆಗೆ 1 ವಾರದ ಒಳಗಡೆ ಇರ್ತಕ್ಕಂಥದ್ದು SSCದವರು ರಿಸಲ್ಟ್ ರಿಲೀಸ್ ಮಾಡ್ತಾರೆ. ಸೊ ಈ ವಾರದಲ್ಲಿ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಾಳೆ ಸೋಮವಾರ ಇದೆ. ಸೊ ಮಂಡೇ. ಸೊ ನಾಳೆನೂ ಕೂಡ ಬಂದರೆ ಬರ್ಬೋದು, ಏನು ಹೇಳೋಕ್ಕಾಗಂಗಿಲ್ಲ. ಬಟ್ ಭಾಳ ಅಂತಂದರೆ 1 ವಾರ ಇರ್ತಕ್ಕಂಥದ್ದು ಟೈಮ್ ತೊಗೊಳುತ್ತೆ SSCದವರು ಸೊ ರಿಸಲ್ಟನ್ನು ಅನೌನ್ಸ್ ಮಾಡಲಿಕ್ಕೆ. ಸೊ ಹಾಗಾಗಿ ಈ ಮುಂದಿನ ವಾರ ಏನು ಬರ್ತಾ ಇದೆ ನಾಳೆಯಿಂದ ಸೋಮವಾರದಿಂದ ಶನಿವಾರದ ಒಳಗಡೆ ರಿಸಲ್ಟ್ ಇರ್ತಕ್ಕಂಥದ್ದು ಅನೌನ್ಸ್ ಆಗೋದು 100% ರಿಸಲ್ಟ್ ಅನೌನ್ಸ್ ಆಗೇ ಆಗುತ್ತೆ. ಸೊ ಇಷ್ಟು ದಿನ ನಾವು ಕಾಯ್ದಿದ್ದಕ್ಕೆ ನಮಗೆ ಒಂದು ಬೆನಿಫಿಟ್ ಕೂಡ ಸಿಕ್ತು. ಏನು ಅಂತಂದರೆ ಅದು ವೇಕೆನ್ಸಿಗಳಿರ್ತಕ್ಕಂಥದ್ದು ಇನ್ಕ್ರೀಸ್ ಆದು 26,000ದಿಂದ ಮತ್ತೆ 20,000 ಅದರಲ್ಲಿ ಕೂಡಿಸಿ ಬಹಳಷ್ಟು ವೇಕೆನ್ಸಿಗಳಾಗಿವೆ. ಕಟ್ ಆಫ್ ಇರ್ತಕ್ಕಂಥದ್ದು ಕಡಿಮೆ ನಿಲ್ಲುತ್ತೆ. ಸೊ ಎಲ್ಲರೂ ಕೂಡ ವೇಟ್ ಮಾಡಿ ಸಾಕಾಗಿದೆ. ಸೊ ರಿಸಲ್ಟ್ ಇರ್ತಕ್ಕಂಥದ್ದು ಈಗ ನಿಮ್ಮ ಬಹಳ ಕ್ಲೋಸ್ ಇರ್ತಕ್ಕಂಥದ್ದು ಇದೆ. ರಿಸಲ್ಟ್ ಬಂದೇ ಬರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ನಿಮ್ಮ ಫಿಸಿಕಲ್ ಕಡೆ ಈಗ ತಯಾರಿ ನಡೆಸೋದನ್ನು ನೀವು ಸ್ಟಾರ್ಟ್ ಮಾಡಿರಿ. ಈಗ ಬಹಳಷ್ಟು ಜನರು ಫಿಸಿಕಲ್ ಮಾಡಿ ಮತ್ತೆ ಬಿಟ್ಟಿದ್ದೀರ.
ಸೊ ಈಗ ನಿಮ್ಮ ಫಿಸಿಕಲ್ಗೆ ತಯಾರಿಯನ್ನು ನಡೆಸ್ರಿ, ಒಂದು ಸ್ವಲ್ಪ ಅದರ ಬಗ್ಗೆ ಗಮನ ಇರ್ತಕ್ಕಂಥದ್ದು ಹರಿಸ್ರಿ. ಸೊ ರಿಸಲ್ಟ್ ಬಂದ ತಕ್ಷಣವೇ ನಮ್ಮ ಒಂದು ವಾಟ್ಸ್ಯಾಪ್ ಚಾನೆಲ್ ಕೂಡ ಇದೆ. ಸೊ ಅದರ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಿರ್ತೈತೆ. ಅಲ್ಲಿ ಬಂದ ತಕ್ಷಣವೇ ನಾವು PDF ಇರ್ತಕ್ಕಂಥದ್ದು ಅಲ್ಲಿ ಅಪ್ಲೋಡ್ ಮಾಡಿ ಹಾಕ್ತೇವೆ, ಯಾರ್ಯಾರ್ದು ಸೆಲೆಕ್ಷನ್ ಆಗಿರ್ತೈತೆ ಅಂತೇಳಿ. ಅದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದರದ್ದು ಲಿಂಕ್ ಇರ್ತಕ್ಕಂಥದ್ದು ಕೆಳಗಡೆ ಇದೆ. ಸೊ ಅಲ್ಲಿ ಟೆಲಿಗ್ರಾಮ್ಗೆ ಗ್ರೂಪ್ಗೂ ಕೂಡ ನೀವು ಜಾಯ್ನ್ ಆಗಬಹುದು. ಅಲ್ಲಿಯೂ ಕೂಡ ನಾವು ಏನು ಮಾಡ್ತೇವೆ, PDF ಇರ್ತಕ್ಕಂಥದ್ದು ಅಪ್ಲೋಡ್ ಮಾಡಿರ್ತೀವಿ, ಯಾರ್ಯಾರ್ದು ಸೆಲೆಕ್ಷನ್ ಆಗಿರ್ತೈತೆ ಅಂತೇಳಿ. ಸೊ ಆ ಒಂದು PDF ಅನ್ನ ನೋಡಿಕೊಂಡು ನಿಮ್ಮ ಸೆಲೆಕ್ಷನ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೋಬಹುದು ಆ PDF ದ ಮುಖಾಂತರ. ಓಕೆ, ಸೊ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ITBP ದವರು ISSC ದವರಿಗೆ ಬರೆದಿರುವಂತಹ ಒಂದು ಲೆಟರು, ಒಂದು ನೋಟಿಸ್ ಇದು. ಓಕೆ, ಸೊ ಅದೇ ರೀತಿ SSC RPF ಕಾನ್ಸ್ಟೇಬಲ್ಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ, ಸೊ ಅಲ್ಲಿ RPF ದಲ್ಲಿ ಕಾನ್ಸ್ಟೇಬಲ್ ಮತ್ತು SI ಆಗ್ಬೇಕಂತ ಅನ್ಕೊಂಡಿದ್ರೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ನಿಮಗೆ ಒಂದು ಕೋರ್ಸ್ ಅವೈಲೇಬಲ್ ಇದೆ. ಸೊ ಆ ಕೋರ್ಸ್ದಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್ಸು, ವಿಡಿಯೋಸು, ಎಲ್ಲ PDF ನೋಟ್ಸು, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಪ್ರಾಪರ್ ಆಗಿರುವಂಥ ಗೈಡೆನ್ಸ್ ಇದೆಲ್ಲ ನಿಮಗೆ ಈ ಕೋರ್ಸ್ದಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಈ ಒಂದು ಕೋರ್ಸ್ ಓನ್ಲಿ 500 ರುಪೀಸಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತೇಳಿ ಹೇಳ್ತಾ, ಅದರ ಜೊತೆಗೆ ನಾಳೆಯಿಂದ ಏನು ಮಾಡಬೇಕು, ನೀವು ನಾಳೆಯಿಂದ ಫಿಸಿಕಲ್ ಕಡೆಗೆ ಗಮನ ಹರಿಸ್ರಿ. ನಾಳೆಯಿಂದ ಫಿಸಿಕಲ್ ರನ್ನಿಂಗ್ ಇರ್ತಕ್ಕಂಥದ್ದು ಮತ್ತೆ ಒಂದು ಸ್ವಲ್ಪ ಜೋರಾಗಿ ಪ್ರಾಕ್ಟೀಸ್ ಮಾಡಿರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್.